ನಮಸ್ಕಾರ. ಬಸವರಾಜ್ ಬಯಾಲಜಿ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಬಸವರಾಜ್. ಸೊ ನಾನು ನಿನ್ನೆ ನಿಮಗೆ ಒಂದು ಮಾತು ಕೊಟ್ಟಿದ್ದೆ. ಸೊ ನಾಳೆಯಿಂದ ನಾನು ಸೀರೀಸನ್ನು ಸ್ಟಾರ್ಟ್ ಮಾಡ್ತೇನೆ, ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತೇಳಿ. ಸೊ ಅದೇ ರೀತಿ ನಾನು ಮಾತು ಕೊಟ್ಟಿದ್ದ ಪ್ರಕಾರ ನಡ್ಕೊಳ್ತಿದ್ದೇನೆ. ಇವತ್ತಿಂದ ನಾನು ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೇನೆ. ಸೊ ನಾನೇನು ಮಾಡ್ತಾ ಇದ್ದೇನೆ ಅಂತಂದರೆ, ಇವಾಗ ಪರ್ಟಿಕ್ಯುಲರ್ಲಿ ನಿನ್ನೆ ಹೇಳಿದೆ ನಾನು ಯಾವ ರೀತಿ ಪ್ರತಿಯೊಂದು ಯೂನಿಟ್ಸಲ್ಲಿ ಕೂಡ ಯಾವ್ಯಾವ ಯೂನಿಟ್ಸಲ್ಲಿ ಎಷ್ಟೆಷ್ಟು ವೇಟೇಜ್ ಇದೆ, ಅದ್ರ ಜೊತೆಗೆ ಪ್ರತಿಯೊಂದು ಯೂನಿಟಲ್ಲಿ ಕೂಡ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇದೆ. ಸೊ ಆ ಪ್ರಕಾರ ನಾನಿವಾಗ ಸ್ಟಾರ್ಟ್ ಮಾಡ್ತಾ ಇರೋದು ಬಯೋಕೆಮಿಸ್ಟ್ರಿಯಿಂದ. ಓಕೆ, ಬಯೋಕೆಮಿಸ್ಟ್ರಿ ಯೂನಿಟನ್ನು ತೊಗೊಂಡಿದ್ದೇನೆ. ಬಯೋಕೆಮಿಸ್ಟ್ರಿ ಯೂನಿಟಲ್ಲಿ ತುಂಬ ಇಂಪಾರ್ಟೆಂಟು ಸೆಕ್ಷನ್ ಯಾವುದಂದರೆ, ಮೊದಲಿಗೆ ಸ್ಟ್ರಕ್ಚರ್ ಆಫ್ ಆಟಮ್ಸ್, ಮಾಲಿಕ್ಯೂಲ್ಸ್ ಆ್ಯಂಡ್ ಕೆಮಿಕಲ್ ಬಾಂಡ್ಸ್ ಅಂತ. ಓಕೆ, ಸ್ಟ್ರಕ್ಚರ್ ಆಫ್ ಆಟಮ್ಸ್, ಮಾಲಿಕ್ಯೂಲ್ಸ್ ಆ್ಯಂಡ್ ಕೆಮಿಕಲ್ ಬಾಂಡ್ಸ್ ಅಂತ. ಸೊ ಇದನ್ನು ಕೂಡ ಈ ಒಂದು ಟಾಪಿಕ್ಕಿಂದ, ಈ ಒಂದು ಸೆಕ್ಷನಿಂದ ಸುಮಾರು ವರ್ಷದಿಂದ ಕ್ವಶನ್ಸ್ ಕೇಳಿಲ್ಲ, ಬಟ್ ಇತ್ತೀಚೆಗೆ ಈ ಒಂದು ಸೆಕ್ಷನ್ ಮೇಲೆ ಅತಿ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಈ ಒಂದು ಟಾಪಿಕನ್ನು ತಗೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಓಕೆ, ಇನ್ನು ಜಾಸ್ತಿ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಸೊ ಸ್ಟಾರ್ಟ್ ಮಾಡಿಬಿಡೋಣ ಕ್ಲಾಸ್. ಓಕೆ, ನೋಡಿ, ಈ ಒಂದು ಕ್ವೆಶನ್ನು 2013 ಕೇಳಿದ್ದಾರೆ, ಡಿಸೆಂಬರ್ 2013 ಕೇಳಿದ್ದಾರೆ. ಓಕೆ, ಗೊತ್ತಿರಲಿ. ನೋಡಿ, ಫಸ್ಟ್ ಕ್ವೆಶನ್ ಏನಿದೆ ಅಂತಂದರೆ, ದ ಇಂಟ್ರಾಕ್ಷನ್ ಎನರ್ಜಿ ಬಿಟ್ವೀನ್ ಆಟಮ್ A and B, interaction energy between atom A and B is 400 kilojoule per mole. The type of interaction between them is, ನೋಡಿ ಕ್ವೆಶನ್ ಏನು ಕೇಳಿದ್ದಾರೆ ಅಂತಂದರೆ, ಸೊ ಎರಡು ಆಟಮ್ ಇದೆ, ಆಟಮ್ ಎ ಮತ್ತು ಆಟಮ್ ಬಿ ಇದೆ. ಸೊ ಆಟಮ್ ಎ ಮತ್ತು ಆಟಮ್ ಬಿ ಮಧ್ಯೆ ಒಂದು ಇಂಟ್ರಾಕ್ಷನ್ ನಡೀತಾ ಇದೆ. ಓಕೆ, ಆ ಇಂಟ್ರಾಕ್ಷನ್ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತಂದರೆ, ವಿತ್ ದಿ ಎನರ್ಜಿ 400 ಕಿಲೋಜೋಲ್ ಪರ್ ಮೋಲಲ್ಲಿ ನಡೀತಾ ಇದೆ. ಹಾಗಾದರೆ ಈ ಇಂಟ್ರಾಕ್ಷನ್ ಯಾವುದು? ಇದೇ ಕ್ವಶನ್. ಓಕೆ, ಸೊ ಫಸ್ಟಿಗೆ ನನ್ನ ಕ್ವಶನ್ ಅರ್ಥ ಆದರೆ ಮಾತ್ರ ನಾವು ಆನ್ಸರ್ ಮಾಡ್ಬೋದು. ಓಕೆ, ಹಾಗಾದರೆ ನೋಡೋಣ ಹೇಗೆ ಇದನ್ನು ಸಾಲ್ವ್ ಮಾಡ್ಬೋದು ಅಂತೇಳಿ. ಓಕೆ, ತಮಗೆ ಯಾರಿಗಾದರೂ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗಾದರೆ ಸೊ ಮೊದಲಿಗೆ ಇದಕ್ಕೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ ನಾವು ಆಪ್ಷನನ್ನು ಕೂಡ ಒಂದ್ಸರಿ ನೋಡ್ಕೊಂಡು ಬಿಡುವ. ನೋಡಿ, ಆಪ್ಷನ್ ಕೊಟ್ಟಿದ್ದಾರೆ ಅವರು. ಸೊ ಫಸ್ಟ್ ಆಪ್ಷನ್ ಪೈ ಇಂಟ್ರಾಕ್ಷನ್ ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ ಕೋವೆಲೆಂಟ್, ಥರ್ಡ್ ಆಪ್ಷನ್ ಅಯಾನ್ ಡೈಪಲ್, ಆ್ಯಂಡ್ ಫೋರ್ತ್ ಆಪ್ಷನ್ ಇಸ್ ಹೈಡ್ರೋಜನ್ ಬಾಂಡ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದಿರ್ಬೋದು ನೋಡಿ, ಇದಕ್ಕಿಂತ ಮುಂಚೆ ನಾವೇನು ತಿಳ್ಕೊಬೇಕು, ಈ ಒಂದು ಬಾಂಡ್ಸ್ ಎಲ್ಲ ಎಷ್ಟೆಷ್ಟು ಎನರ್ಜಿನ ಯುಟಿಲೈಸ್ ಮಾಡಿಕೊಂಡು ಬಾಂಡ್ ಫಾರ್ಮೇಷನ್ ಆಗಿರುತ್ತೆ, ಅಥವಾ ಇಂಟ್ರಾಕ್ಷನ್ ನಡೀತಾ ಇರುತ್ತೆ, ಅಥವಾ ಈ ಬಾಂಡ್ ಬ್ರೇಕ್ ಡೌನ್ ಮಾಡಲಿಕ್ಕೆ ಎಷ್ಟು ಎನರ್ಜಿ ಬೇಕಂತೇಳಿ ನಾವು ಮೊದಲಿಗೆ ತಿಳ್ಕೊಬೇಕಾಗುತ್ತೆ. ಅದಾದಮೇಲೆ ನಾವು ಏನು ಮಾಡ್ಬೋದು, ಆನ್ಸರನ್ನು, ಆ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಸೊ ಇನ್ನು ಜಾಸ್ತಿ ಟೈಮನ್ನು ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ನೋಡಿ, ಫಸ್ಟಿಗೆ ಪೈ ಬಾಂಡ್ ಏನಿದೆ, ಈ ಒಂದು ಪೈ ಬಾಂಡ್ ಫಾರ್ಮೇಷನ್ ಆಗಲಿಕ್ಕೆ ಅಥವಾ ಈ ಒಂದು ಇಂಟ್ರಾಕ್ಷನ್ಗೆ ಎಷ್ಟು ಬೇಕು, ಅರೌಂಡ್ 0 to 50 ಕಿಲೋಜೋಲ್ ಪರ್ ಮೋಲ್ ಎನರ್ಜಿ ಬೇಕು. ಇನ್ನು ಅದ್ರ ಜೊತೆಗೆ ಅಯಾನ್ ಡೈಪೋಲ್ ಮೂಮೆಂಟ್ ಫಾರ್ಮೇಷನ್ ಆಗಲಿಕ್ಕೆ ಲೆಸ್ ದೆನ್ 200 ಕಿಲೋಜೋಲ್ ಪರ್ ಮೋಲ್ ಎನರ್ಜಿ ಬೇಕು. ಆ್ಯಂಡ್ ಹೈಡ್ರೋಜನ್ ಬಾಂಡಿಂಗ್ ನೋಡಿ, ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗಲಿಕ್ಕೆ ದಟ್ ಈಸ್ 10 to 50 ಕಿಲೋಜೋಲ್ ಪರ್ ಮೋಲ್ ಎನರ್ಜಿ ಬೇಕು. ಇನ್ನು ಕೋವೆಲೆಂಟ್ ಬಾಂಡಿಂಗ್ ಬಂದ್ವಿ ಅಂತ ಇಟ್ಕೊಳ್ಳಿ. ಸೊ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗಲಿಕ್ಕೆ ಅಥವಾ ಇಂಟ್ರಾಕ್ಷನ್ ಆಗಲಿಕ್ಕೆ ಅಥವಾ ಕೋವೆಲೆಂಟ್ ಬಾಂಡ್ ಬ್ರೇಕ್ ಡೌನ್ ಆಗಲಿಕ್ಕೆ ಎಷ್ಟು ಎನರ್ಜಿ ಬೇಕಂತಂದರೆ ಅರೌಂಡ್ 150 to 1000 ಕಿಲೋಜೋಲ್ ಪರ್ ಮೋಲ್ ಬೇಕು. ಇನ್ನು ನೀವೇ ನೋಡಿ, ಸೊ ಇಲ್ಲಿ ಕೊಟ್ಟಿರುವಂಥ ಎನರ್ಜಿ ಲೆವೆಲ್ ಎಷ್ಟಿದೆ, 400 ಕಿಲೋಜೋಲ್ ಪರ್ ಮೋಲ್ ಇದೆ. ಓಕೆ, ಇನ್ನು ನೋಡಿ ನೀವೇ ಆನ್ಸರ್ ಮಾಡ್ಬೋದು. 400 ಕಿಲೋಜೋಲ್ ಪರ್ ಮೋಲ್ ಕೊಟ್ಟಿದ್ದಾರೆ, ಪೈ ಬಾಂಡ್ ಆಗುತ್ತಾ? 400 ಕಿಲೋಜೋಲ್ ಪರ್ ಮೋಲ್ ಕೊಟ್ಟಿದ್ದಾರೆ, ಪೈ ಬಾಂಡ್ ಏನಾದರೂ ಆಗುತ್ತಾ ಅದಕ್ಕೆ? ಇಲ್ಲ. ಯಾಕೆ ಹೇಳಿ, ಇದರ ರೇಂಜ್ ಎಷ್ಟಿದೆ, 0 to 50 ಇದೆ. ಅದೇನಿದೆ, ಸೊ ಮೋರ್ ದೆನ್ 50 ಇದೆ, 400 ಕಿಲೋಜೋಲ್. ಸೊ ಪೈ ಬಾಂಡ್ ಅಂತೂ ಬರಲ್ಲ. ಇನ್ನು ಅಯಾನ್ ಡೈಪಲ್ ಮೂಮೆಂಟ್ ಕೊಟ್ಟಿದ್ದಾರೆ, ದಟ್ ಈಸ್ ಲೆಸ್ ದೆನ್ 200 ಕಿಲೋಜೋಲ್ ಪರ್ ಮೋಲ್. ಅಲ್ಲಿ ಕೊಟ್ಟಿರುವಂಥದ್ದು 400 ಕಿಲೋಜೋಲ್ ಪರ್ ಮೋಲ್. ಹಾಗಾದರೆ ಅಯಾನ್ ಡೈಪಲ್ ಇಂಟ್ರಾಕ್ಷನ್ ಕೂಡ ಬರಲ್ಲ. ಇನ್ನು ಹೈಡ್ರೋಜನ್ ಬಾಂಡ್ಸ್ ಇದೆ, ಹೈಡ್ರೋಜನ್ ಬಾಂಡ್ಸ್ ಅರೌಂಡ್ 10 to 50 ಕಿಲೋಜೋಲ್ ಪರ್ ಮೋಲ್. ಹಾಗಾದರೆ ಅದು ಕೂಡ ಬರಲ್ಲ, ಯಾಕಂದರೆ ಕೊಟ್ಟಿರುವಂಥದ್ದು 400 ಕಿಲೋಜೋಲ್ ಪರ್ ಮೋಲ್. ಹಾಗಾದರೆ ಸೊ ಬೇರೆ ಆಪ್ಷನ್ನೇ ಇಲ್ಲ. ಸೊ 400 ಬರುವಂಥದ್ದು ಇಲ್ಲಿ ಮಾತ್ರ. ಹಾಗಾಗಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಕೋವೆಲೆಂಟ್ ಬಾಂಡ್. ಓಕೆ, ಸೊ ಈ ಥರ ಅವರು ಕ್ವಶನ್ಸನ್ನು ನಮಗೆ
ತಿರ್ಗಾ ಮುರ್ಗಾ ಮಾಡಿ ಕೇಳುವಂಥ ಒಂದು ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಾವು ಕ್ವೆಶನ್ಸ್ ಹೇಗೆ ಕೇಳ್ತಾರೆ ಅಂತೇಳಿ ಮೊದಲಿಗೆ ತಿಳ್ಕೊಂಡು ಆ ಟಾಪಿಕ್ ಬಗ್ಗೆ ಓದ್ಕೊಂಡ್ರೆ ತುಂಬ ಒಳ್ಳೆಯದು ಅಂತೇಳಿ ನನ್ನ ಅನಿಸಿಕೆ. ಸೊ ಇದಷ್ಟೇ ಅಲ್ಲ, ಮತ್ತು ಕ್ವೆಶನ್ಸ್ ಇದೆ, ನಾನು ಅದನ್ನು ನಿಮಗೆ ತೋರಿಸ್ತೇನೆ. ಓಕೆ, ಫಸ್ಟ್ ಕ್ವೆಶನನ್ನು ನಾವು ನೋಡಿದ್ವಿ ಯಾವ ರೀತಿ ಇದೆ ಅಂತೇಳಿ. ಇನ್ನು ಸೆಕೆಂಡ್ ಕ್ವೆಶನ್ ನೋಡಿ, ರಿಲೇಟೆಡ್ ಟು ದಿ ಸೇಮ್ ಟಾಪಿಕ್ ಬಟ್ ಕೇಳಿರುವಂಥ ಕ್ವೆಶನ್ ಬೇರೆ ರೀತಿ ಕೇಳಿದ್ದಾರೆ. ಸೊ ಹಾಗಾದರೆ ನೋಡೋ ಬನ್ನಿ, ಟೈಮ್ ಜಾಸ್ತಿ ವೇಸ್ಟ್ ಮಾಡೋದು ಬೇಡ. ಓಕೆ, ಸೊ ಸೆಕೆಂಡ್ ಕ್ವೆಶನ್ ಏನಂತಂದರೆ, ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ಅ ಸಿಂಗಲ್ ಕೋವೆಲೆಂಟ್ ಬಾಂಡ್. ನೋಡಿ, ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ಅ ಸಿಂಗಲ್ ಕೋವೆಲೆಂಟ್ ಬಾಂಡ್. ನೋಡಿ ಏನಂತಂದರೆ, ಆಗಲೇ ನಾವು ಎ ಮತ್ತು ಬಿ ಮಧ್ಯ ಒಂದು ಬಾಂಡ್ ಇದೆ, ಆ ಬಾಂಡ್ ಫಾರ್ಮೇಷನ್ ಆಗಲಿಕ್ಕೆ ಎಷ್ಟು ಎನರ್ಜಿ ಬೇಕಾಗುತ್ತೆ ಕೋವೆಲೆಂಟ್ ಬಾಂಡ್ ಆದರೆ ಅಂತ ಕ್ವೆಶನ್ ಇತ್ತು. ಇದರಲ್ಲಿ ಏನು ಕೇಳಿದ್ದಾರೆ, ಸೊ ಒಂದು ಸಿಂಗಲ್ ಕೋವೆಲೆಂಟ್ ಬಾಂಡ್ ಇದೆ ಎ ಮತ್ತು ಬಿ ಮಧ್ಯ, ಆ ಒಂದು ಬಾಂಡನ್ನು ಸಿಂಗಲ್ ಕೋವೆಲೆಂಟ್ ಬಾಂಡನ್ನು ಬ್ರೇಕ್ ಮಾಡಲಿಕ್ಕೆ ಎಷ್ಟು ಎನರ್ಜಿ ಬೇಕು ಅಂತ. ಓಕೆ, ಎನರ್ಜಿ ಎಷ್ಟು ಬೇಕು ಅಂತ ಕೇಳಿದ್ದಾರೆ. ಸಿಂಗಲ್ ಬಾಂಡ್ನ ಬ್ರೇಕ್ ಮಾಡಲಿಕ್ಕೆ ಎಷ್ಟು ಎನರ್ಜಿ ಬೇಕು ಅಂತ ಕೇಳಿದ್ದಾರೆ. ನೋಡಿ ಆಪ್ಷನ್ ಕೊಟ್ಟಿದ್ದಾರೆ, 200 to 500 kilojoules per mole. Second option is 80 to 150 kilojoules per mole. Third one is 600 to 900 kilojoules per mole. And fourth one is 20 to 70 kilojoules per mole ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೇನೆ, ಸೊ ಇನ್ನೊಂದ್ಸರಿ ಹೇಳ್ತೇನೆ. ಏನಪ್ಪ ಅಂತಂದರೆ, ಬೇಸಿಕಲಿ ಈ ಒಂದು ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗಲಿಕ್ಕೆ ಅಥವಾ ಕೋವೆಲೆಂಟ್ ಬಾಂಡ್ ಬ್ರೇಕ್ ಡೌನ್ ಆಗಲಿಕ್ಕೆ ಎಷ್ಟು ಎನರ್ಜಿ ಬೇಕು? ಅರೌಂಡ್ 150 to 1000 kilojoules per mole ಬೇಕು. ಸೊ ಅಲ್ಲಿ ಕೇಳಿರುವಂಥದ್ದೇನು, ಸಿಂಗಲ್ ಬಾಂಡ್ ಅಂತ ಕೇಳಿದ್ದಾರೆ. ಡಬಲ್ ಬಾಂಡಿಗೆ ಅರೌಂಡ್ 1000 kilojoules per mole ವರೆಗೂ ಕೂಡ ಬೇಕಾಗುತ್ತೆ, ಬಟ್ ಇಲ್ಲಿ ಸಿಂಗಲ್ ಬಾಂಡ್ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನೋಡಿ ನೀವು, ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ, 200 to 500 kilojoules per mole. ಎಸ್ ಅಫ್ಕೋರ್ಸ್ ಇದು ಆಗಬಹುದು. ಇನ್ನು 600 to 900 kilojoules per mole ಇದು ಕೂಡ ಆಗ್ಬೋದು. ಆದರೆ ನೋಡಿ, ಯಾವುದೇ ಕಾರಣಕ್ಕೂ 80 to 150 kilojoules per mole ಆಗೋದೇ ಇಲ್ಲ. ಯಾಕಂದರೆ ದಿಸ್ ಈಸ್ ಬಿಲೋ 150 kilojoules per mole ಇದೆ. ಓಕೆ, ನಮಗೇನು ಬೇಕು, 150 1000 kilojoules per mole. 150 ಜಾಸ್ತಿ ಇರಬೇಕು, ಇಲ್ಲಿ 150 ಮ್ಯಾಕ್ಸಿಮಮ್ ಇದೆ, ಇದು ಕೂಡ ಆಗಲ್ಲ. ಇನ್ನು 20 to 70 ಇದಂತೂ ಆಗೋದೇ ಇಲ್ಲ ಬಿಡಿ. ಓಕೆ, ನೀವು ಎಲಿಮಿನೇಷನ್ ಮೆಥಡಿಂದ ಕೂಡ ತುಂಬ ಈಸಿಯಾಗಿ ಮಾಡ್ಬೋದು ಈ ಟಾಪಿಕ್ಸ್ ನಿಮಗೆ ಗೊತ್ತಿದ್ರೆ. ಓಕೆ, ಹಾಗೆ ನೋಡ್ಕೊಳ್ಳಿ. ಅದ್ರ ಜೊತೆಗೆ ನೀವೊಂದು ತಿಳ್ಕೊಳ್ಳಿ, ಈ ಒಂದು ಕೋವೆಲೆಂಟ್ ಬಾಂಡ್ ಅಥವಾ ಈ ಒಂದು 200 to 500 kilojoules per mole ಆಗಬೇಕಂತಂದರೆ, ಸೊ ಮೇಜರ್ಲಿ ಆ ಒಂದು ಯಾವ ಒಂದು ಬಾಂಡಿಂಗ್ ಆಗುವಾಗ ಫಾರ್ಮೇಷನ್ ಆಗುತ್ತೆ ಅಂದರೆ ಅಷ್ಟು ಎನರ್ಜಿ ಒಂದು ಕಾರ್ಬನ್ ಆಗಿರ್ಬೋದು, ಹೈಡ್ರೋಜನ್ ಬಾಂಡಿಂಗ್ ಆಗಿರ್ಬೋದು, ಆ್ಯಂಡ್ ಆಕ್ಸಿಜನ್ ಮತ್ತು ನೈಟ್ರೋಜನ್ ಜೊತೆ ಏನಾದರೂ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂತಂದರೆ ದಟ್ ಯುಟಿಲೈಸಸ್ ಆರ್ ಯೂಸಸ್ 200 to 500 kilojoules per mole ಅನ್ನು ಯೂಸ್ ಮಾಡ್ಕೊಳ್ತದೆ. ಆ್ಯಂಡ್ ಸೊ ಇನ್ನು ಅದರಲ್ಲಿ ಕಾರ್ಬನ್ ಹೈಡ್ರೋಜನ್ ಬಾಂಡ್ ಏನಾದರೂ ಫಾರ್ಮೇಷನ್ ಆಗಿದೆ ಅಂತಂದರೆ ಅಲ್ಲಿ ಅರೌಂಡ್ 413 kilojoules per mole ಎನರ್ಜಿ ಬೇಕಾಗುತ್ತೆ. ಓಕೆ, ಇನ್ನು ಅದ್ರ ಜೊತೆಗೆ ಕಾರ್ಬನ್ ಬಾಂಡ್ ಫಾರ್ಮೇಷನ್ ಆಗಿದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆದಾಗ ಅದಕ್ಕೆ ಎಷ್ಟು ಎನರ್ಜಿ ಬೇಕಂದರೆ 348 kilojoules per mole ಎನರ್ಜಿ ಬೇಕಾಗುತ್ತೆ. ಓಕೆ, ಸೊ ಇದಿಷ್ಟೆಲ್ಲ ನೋಡಿದ ಮೇಲೆ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಏನಪ್ಪ ಅಂತಂದರೆ, ಈ ಒಂದು ಕ್ವಶನ್ಸ್ಗೆ ಆನ್ಸರ್ ಯಾವುದಪ್ಪ ಅಂತಂದರೆ 200 to 500 kilojoules per mole. ಯಾಕಂತಂದರೆ ಅಲ್ಲಿ ಕೇಳಿರುವಂಥದ್ದು ಅವರು ಸಿಂಗಲ್ ಬಾಂಡ್ ಅಂತ ಕೇಳಿದ್ದಾರೆ. ಓಕೆ, ಸಿಂಗಲ್ ಬಾಂಡನ್ನು ಬ್ರೇಕ್ ಮಾಡಲಿಕ್ಕೆ ಎಷ್ಟು ಎನರ್ಜಿ ಬೇಕಂದರೆ ದಟ್ ಈಸ್ 200 to 500 kilojoules per mole. ಓಕೆ, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಈ ರೀತಿ ಕ್ವೆಶನ್ಸನ್ನು ಅವರು ತಿರ್ಗಾ ಮುರ್ಗಾ ಮಾಡಿ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ನಾವು ಟಾಪಿಕನ್ನು ಕಲಿತು ಸಡನ್ನಾಗಿ ಆನ್ಸರ್ ಮಾಡ್ಲಿಕ್ಕೆ ಹೋದರೆ ಯಾವುದೇ ಕಾರಣಕ್ಕೂ ನಮಗೆ ಆನ್ಸರ್ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕಿಂತ ಮುಂಚೆ ಯಾವ ರೀತಿ ಕ್ವೆಶನ್ಸನ್ನು ಕೇಳ್ತಾ ಇದ್ದಾರೆ ಅಂತೇಳಿ ನಾವು ತಿಳ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಆನ್ಸರ್ ಮಾಡಲಿಕ್ಕೆ. ಓಕೆ, ಅದಾದಮೇಲೆ ಇನ್ನೊಂದು ಕ್ವೆಶನ್ ಇದೆ ನೋಡಿ, ಇದನ್ನು ಒಂಚೂರು ಸರಿಯಾಗಿ ನೀವು ಗಮನಿಸಿ. ನಾನು ಹೇಳ್ತಿದ್ದೆ ಪದೇ ಬರೇ ಟಾಪಿಕನ್ನು ಓದಿದ್ರೆ ನಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಬರಲ್ಲ ಅಂತೇಳಿ. ಯಾವುದಕ್ಕಂತಂದರೆ ಇದೇ ಕಾರಣಕ್ಕೆ, ಸೇಮ್ ಟಾಪಿಕ್ ಬಟ್ ಕೇಳೋ ಕ್ವೆಶನ್ ರೀತಿ ಬೇರೆ ಇರುತ್ತೆ. ಹೇಗೆ ಒಂದ್ಸರಿ ನೋಡ್ಕೊಳ್ಳಿ ನೀವೇ. ನೋಡಿ, ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತಂದರೆ, ವಿಚ್ ಆಫ್ ದಿ ಫಾಲೋವಿಂಗ್ ಬಾಂಡ್ ವಿಲ್ ಬಿ ಮೋಸ್ಟ್ ಡಿಫಿಕಲ್ಟ್ ಟು ಬ್ರೇಕ್. ಸೊ ಇಲ್ಲಿ ಕೆಲವೊಂದು ಬಾಂಡ್ಸನ್ನು ಕೊಟ್ಟಿದ್ದಾರೆ. ಬಾಂಡ್ಸನ್ನು ಕೊಟ್ಟು ಅದರಲ್ಲಿ ಯಾವ ಬಾಂಡು
ತುಂಬ ಡಿಫಿಕಲ್ಟ್ ಆಗುತ್ತೆ ಬ್ರೇಕ್ ಮಾಡಲಿಕ್ಕೆ ಅಂತ ಕೇಳಿರುವಂಥ ಕ್ವೆಶನ್. ಸೊ ಬೇಸಿಕಲಿ ನಮ್ಗೆ ಗೊತ್ತಿದೆ ಆಲ್ರೆಡಿ ಏನಪ್ಪ ಅಂತಂದರೆ, ಸೊ ಕೋವೆಲೆಂಟ್ ಬಾಂಡನ್ನು ಬ್ರೇಕ್ ಮಾಡಬೇಕಂತಂದರೆ ಅರೌಂಡ್ 150 to 1000 ಕಿಲೋಜೋಲ್ ಪರ್ ಮೋಲ್ ಎನರ್ಜಿ ಬೇಕು. ಓಕೆ, ಇದು ನಮ್ಗೆ ಗೊತ್ತಿರುವಂಥ ವಿಚಾರ. ಸೊ ಈಗ ಸಪ್ರೇಟಾಗಿ ಬೇರೆ ಬೇರೆ ಬಾಂಡ್ಸ್ಗಳ ಮಧ್ಯೆ ಕೇಳಿದ್ರೆ ನಾವು ಆನ್ಸರ್ ಮಾಡಿಬಿಡ್ತಿದ್ವಿ, ಯಾಕಂದರೆ ವಿ ನೋ ಆಲ್ರೆಡಿ ದಟ್ ಕೋವೆಲೆಂಟ್ ಬಾಂಡ್ಸ್ ನೀಡ್ ಅರೌಂಡ್ 150 to 1000 ಕಿಲೋಜೋಲ್ ಪರ್ ಮೋಲ್ ಫಾರ್ ಬ್ರೇಕಿಂಗ್ ದಟ್ ಬಾಂಡ್ಸ್ ಅಂತ ನಮ್ಗೆ ಗೊತ್ತು. ಓಕೆ, ಬಟ್ ಇಲ್ಲಿ ಕೇಳಿರುವಂಥ ಕ್ವಶನ್ ಏನು? ಸೊ ಕೊಟ್ಟಿರುವಂಥ ಬಾಂಡ್ಸ್ ಎಲ್ಲವೂ ಕೂಡ ಕೋವೆಲೆಂಟ್ ಬಾಂಡ್ಸೇ, ಕೊಟ್ಟಿರುವಂಥ ಬಾಂಡ್ಸ್ ಎಲ್ಲ ಕೋವೆಲೆಂಟ್ ಬಾಂಡ್ಸೇ. ಓಕೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕೆಲವೊಂದು ಈ ಕಡೆ ಕೊಟ್ಟಿರುವಂಥದ್ದು ನೋಡಿ, ಎಲ್ಲ ಕಾರ್ಬನ್ ಎಲ್ಲದರಲ್ಲೂ ಕೂಡ ಕಾಮನ್ ಆಗಿ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಕೊಟ್ಟಿರುವಂಥ ಒಂದು ಆಟಮ್ ಏನಿದೆ ಚೇಂಜ್ ಇದೆ ನೋಡಿ. ಇಲ್ಲಿ ಆಕ್ಸಿಜನ್ ಇದೆ, ಕಾರ್ಬನ್ ಆಕ್ಸಿಜನ್ ಜೊತೆ ಒಂದು ಬಾಂಡ್ ಇದೆ, ಕಾರ್ಬನ್ ಫಾಸ್ಫೇಟ್ ಜೊತೆ ಇದೆ, ಕಾರ್ಬನ್ ನೈಟ್ರೋಜನ್, ಕಾರ್ಬನ್ ಸಲ್ಫೇಟ್ ಜೊತೆ ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ಎಲ್ಲ ಒಂದು ಮಾಲಿಕ್ಯೂಲ್ಸಲ್ಲಿ ಯಾವುದು ತುಂಬ ಸ್ಟ್ರಾಂಗೆಸ್ಟ್ ಬಾಂಡ್ ಅಂತ ಕೇಳಿರುವಂಥ ಕ್ವಶನ್. ಸೊ ಬೇಸಿಕಲಿ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ನಾವು ಎರಡನ್ನು ಗಮನದಲ್ಲಿ ಇಟ್ಕೋಬೇಕು. ಓಕೆ, ಸೊ ಒಂದೇನಪ್ಪ ಅಂತಂದರೆ, ಸೊ ಆಟಮ್ದು ಸೈಜ್. ಓಕೆ, ಇನ್ನು ಕಾರ್ಬನ್ ಬಿಡಿ, ಕಾರ್ಬನ್ ಎಲ್ಲದರಲ್ಲೂ ಕೂಡ ಕಾಮನ್ ಇದೆ, ನಾವು ಏನು ಡಿಫ್ರೆನ್ಷಿಯೇಟ್ ಮಾಡೋದು ಬೇಡ ಅದರಲ್ಲಿ. ಓಕೆ, ಬಟ್ ನಾವಿಲ್ಲಿ ಇದರಲ್ಲಿ ಬಂದಾಗ ಸೈಜ್ ತುಂಬ ದೊಡ್ಡ ಮ್ಯಾಟ್ರ್ ಆಗುತ್ತೆ. ಸೈಜ್ ಹೇಗೆ ನೋಡಿ, ಸೈಜ್ ಎಷ್ಟು ಚಿಕ್ಕದಾಗಿರ್ತದೆ ಅಷ್ಟು ಓವರ್ಲ್ಯಾಪಿಂಗ್ ಕೆಪಾಸಿಟಿ ಜಾಸ್ತಿ ಇರ್ತದೆ ವಿತ್ ದಿ ಕಾರ್ಬನ್. ಓಕೆ, ಏನು? ಸೊ ಸೈಜ್ ಚಿಕ್ಕದಿದ್ರೆ ಓವರ್ಲ್ಯಾಪಿಂಗ್ ಕೆಪಾಸಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಫಸ್ಟ್ ಥಿಂಗ್ ನೆನಪಿಟ್ಕೊಳ್ಳಿ. ಇನ್ನು ಸೆಕೆಂಡ್ ಥಿಂಗ್ ಏನಂದರೆ ಪೊಲ್ಯಾರಿಟಿ ಕೂಡ ತುಂಬ ಎಫೆಕ್ಟ್ ಮಾಡುತ್ತೆ. ಸೊ ಪೊಲ್ಯಾರಿಟಿ ಹೇಗೆ ಅಂತಂದರೆ ನೆನಪಿಟ್ಕೊಳ್ಳಿ, ಪೊಲ್ಯಾರಿಟಿ ಏನಾದರೂ ಜಾಸ್ತಿ ಇದೆ ಅಂತಂದರೆ ಸೊ ಬಾಂಡ್ ಫಾರ್ಮೇಷನ್ ಆಗುವಂಥ ಎನರ್ಜಿ ಕೂಡ ಜಾಸ್ತಿ ಆಗ್ತದೆ. ಓಕೆ, ಪೊಲ್ಯಾರಿಟಿ ಜಾಸ್ತಿ ಇದ್ದರೂ ಕೂಡ ಇನ್ನು ಬಾಂಡ್ ಎನರ್ಜಿ ಕೂಡ ಜಾಸ್ತಿ ಆಗ್ತದೆ. ಓಕೆ, ಸೊ ಹಾಗಾಗಿ ಸೈಜು ಮತ್ತು ಪೊಲ್ಯಾರಿಟಿ ಎರಡೂ ಕೂಡ ಇದರಲ್ಲಿ ಮ್ಯಾಟ್ರ್ ಆಗ್ತದೆ. ಇನ್ನು ಇದಕ್ಕೆ ಬನ್ನಿ ನೀವು. ಸೊ ಇದರಲ್ಲಿ ನೋಡಿದಾಗ ನೀವು ಸೊ ಎಲ್ಲ ಒಂದು ಆಟಮ್ಸನ್ನು ಕಂಪೇರ್ ಮಾಡಿದಾಗ ಆಕ್ಸಿಜನ್ ಏನಿದೆ ತುಂಬ ಚಿಕ್ಕ ಆಟಮ್ ಆಗುತ್ತೆ. ಹಾಗಾಗಿ ಚಿಕ್ಕ ಆಟಮ್ ಆದಾಗ ಈ ಒಂದು ಕಾರ್ಬನ್ ಜೊತೆ ಏನಾಗುತ್ತೆ, ಓವರ್ಲ್ಯಾಪ್ ಆಗಿ ತುಂಬ ಒಳ್ಳೆ ಬಾಂಡ್ ಫಾರ್ಮೇಷನ್ ಆಗುತ್ತೆ, ತುಂಬ ಸ್ಟ್ರಾಂಗ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾಗಿ ಬೇರೆ ಬಾಂಡ್ಸಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಆಟಮ್ ತುಂಬ ಚಿಕ್ಕದು ಮತ್ತು ಈ ಒಂದು ಬಾಂಡ್ ಏನಾಗಿರುತ್ತೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಫಸ್ಟ್ ಥಿಂಗ್. ಇನ್ನು ಸೈಜಲ್ಲಿ ಬಂದಾಗ ನಾವು ಆಕ್ಸಿಜನ್ ಅಂತ ಹೇಳ್ತೇವೆ. ಇನ್ನು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಬಂದಾಗಲೂ ಕೂಡ ನೋಡಿ ನೀವು, ಎಲೆಕ್ಟ್ರೋನೆಗೆಟಿವಿಟಿ ಅಂತ ಬಂದಾಗಲೂ ಕೂಡ ಆಕ್ಸಿಜನ್ನಿಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆ. ಓಕೆ, ದ ಪೊಲ್ಯಾರಿಟಿ ಈಸ್ ಮೋರ್. ಓಕೆ, ಹಾಗಾಗಿ ಕಾರ್ಬನ್ ಮತ್ತು ಆಕ್ಸಿಜನ್ ನಡುವೆ ಇರುವಂತಹ ಬಾಂಡು ಈಸ್ ವೆರಿ ಸ್ಟ್ರಾಂಗರ್ ದ್ಯಾನ್ ದಿ ಅದರ್ ಬಾಂಡ್ಸ್. ಸೊ ದ್ಯಾಟ್ಸ್ ವೈ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ 1, ದಟ್ ಈಸ್ ಕಾರ್ಬನ್ ಆಕ್ಸಿಜನ್ ಬಾಂಡ್. ಓಕೆ, ಸೊ ಇವತ್ತಿಗೆ ಈ ಒಂದು 3 ಕ್ವೆಶನ್ಸು ಸಾಕು. ನಾಳೆಗೆ ನಾನು ಮತ್ತೆ ಕೆಲವೊಂದು ಕ್ವೆಶನ್ಸನ್ನು ಸೇಮ್ ಟಾಪಿಕ್ ಮೇಲೆ ತರ್ತೇನೆ. ಸೊ ಈ ಕ್ವೆಶನ್ಸನ್ನು ನೋಡಿದಾಗ ನಿಮಗೆ ನಾನು ಕೇವಲ ನಿಮಗೆ ಕ್ವೆಶನ್ಸ್ಗೆ ಆನ್ಸರ್ ಮಾತ್ರ ಕೊಡ್ತಾ ಇಲ್ಲ, ಅದ್ರ ಜೊತೆಗೆ ನಿಮಗೆ ಅದ್ರ ಬಗ್ಗೆ ನಾಲೆಜ್ ಕೂಡ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ಇನ್ನು ಡೀಪರ್ ಲೆವೆಲ್. ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಸೊ ಕ್ವೆಶನ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ, ಅದ್ರ ಜೊತೆಗೆ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಥವಾ ಯಾವ ರೀತಿ ನಾವು ಥಿಂಕ್ ಮಾಡಬೇಕು ಈ ಕ್ವೆಶನ್ಗೆ ಆನ್ಸರ್ ಅಂತೇಳಿ ನಿಮಗೆ ಒಂದೊಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ಸೊ ಯಾವುದೇ ಕಾರಣಕ್ಕೂ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ನಾನು ಈ ಒಂದು ಸೀರೀಸನ್ನು ಹಾಗೆ ಕಂಟಿನ್ಯೂ ಮಾಡ್ತೇನೆ. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತೇಳಿ ನೀವು ಕೂಡ ನೋಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಒಂದು ವಿಡಿಯೋಗಳು ನಿಮಗೆ ಸಿಗ್ತಾನೆ ಹೋಗುತ್ತೆ ಅಂತೇಳಿ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೇನೆ. ಸೊ ಇಷ್ಟೊತ್ತಿನ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್.